ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ಅಧಿಕಾರ ಅನ್ನೋದಿದೆ ನೋಡಿ, ಅದು ಕೈಯಲ್ಲಿದ್ದಾಗ ಅಹಂಕಾರವನ್ನು ಕೊಡುತ್ತೆ. ಅಧಿಕಾರ ಹೋದ್ಮೇಲೆ ಹತಾಶೆ ಮತ್ತು ಸರ್ವನಾಶ ಕೂಡ ಶುರುವಾಗುತ್ತೆ. ಅದರಲ್ಲೂ ಕೂಡ ಅಧಿಕಾರದಲ್ಲಿದ್ದಾಗ ಡಿಕ್ಟೇಟರ್ಗಳ ಥರ ಯಾರು, ಸರ್ವಾಧಿಕಾರಿಗಳ ಥರ ಯಾರು ವರ್ತನೆ ಮಾಡ್ತಾರೋ ಆ ನಾಯಕರು ಅಧಿಕಾರ ಹೋದ್ಮೇಲೆ ನೆಮ್ಮದಿಯಾಗಿದ್ದ ಉದಾಹರಣೆಗಳು ನಮಗೆ ಇತಿಹಾಸ ಪುಟದಲ್ಲಿ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಮೊನ್ನೆ ಚುನಾವಣೆ ಸೋತ ಮಮತಾ ಬ್ಯಾನರ್ಜಿ ತನ್ನ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಹಲ್ಲೆಯನ್ನು ಮುಂದಿಟ್ಕೊಂಡು ಆಡಳಿತ ರೂಢ ಪಕ್ಷಗಳ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಬೀದಿಗೆ ಬಂದು ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ TMCನೇ ಮಮತಾ ಅವರಿಂದ ದೂರ ಆಗೋ ಸೂಚನೆಯನ್ನು ಕೊಡ್ತಾ ಇದೆ. ಪಕ್ಷದಲ್ಲಿ 75% ಶಾಸಕರು ತಾವು ಪ್ರತ್ಯೇಕವಾಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕನ ಆಯ್ಕೆ ಕೂಡ ಮಮತಾ ಅವರ ಕೈಯಲ್ಲಿಲ್ಲ. ಯಾಕಂದರೆ ಖುದ್ದು ಮಮತಾ ಅವರೇ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಬದಲಾಗಿ ಅಲ್ಲಿ ವಿರೋಧ ಪಕ್ಷಕ್ಕೆ TMCಯಲ್ಲಿನ ಬಂಡಾಯದ ಗುಂಪೊಂದು ಟವಲ್ ಹಾಕಿ ಕೂತಿದೆ. ಹಾಗಾದರೆ ಮಮತಾ ಅವರ ಕನಸಿನ TMC ಪಕ್ಷ ಇಲ್ಲಿಗೆ ಮುಗಿದು ಹೋಗ್ತಾ ಇದೆಯಾ? ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCPಗಳ ಹಾದಿಯಲ್ಲಿ ಪಶ್ಚಿಮ ಬಂಗಾಳದ TMC ಕೂಡ ಸಾಗ್ತಾ ಇದೆಯಾ? ವ್ಯಕ್ತಿ ಆಧಾರಿತ ಪ್ರಾದೇಶಿಕ ಪಕ್ಷಗಳು ಯಾಕೆ ಹೀಗಾಗ್ತಾ ಇವೆ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ನಮ್ಮದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಆಯ್ಕೆಯಾದ ನಾಯಕರು, ಪಕ್ಷಗಳು ನಮ್ಮನ್ನು ರೂಲ್ ಮಾಡ್ತವೆ. ಆದರೆ ಈ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಇದೆಯಾ ಅಂತ ಇಲ್ಲಿವರೆಗೂ ಕೂಡ ನನಗಂತೂ ಯಾವ ಪಕ್ಷದಲ್ಲೂ ಕೂಡ ಅನಿಸ್ಲಿಲ್ಲ. ರಾಷ್ಟ್ರೀಯ ಪಕ್ಷ ಆದರೆ ಯಾರು ಏನು ಮಾಡಬೇಕು, ಏನಾಗಿದೆ ಅನ್ನೋ ಚೀಟಿ ಕೂಡ ಹೈಕಮಾಂಡ್ನಿಂದ ಬರುತ್ತೆ. ಪ್ರಾದೇಶಿಕ ಪಕ್ಷ ಆದರೆ ಆ ಪಕ್ಷದ ನಾಯಕನ ಮನೆಯಿಂದ ಬರುತ್ತೆ. ಅಲ್ಲಿ ಪಕ್ಷ ಕಟ್ಟಿದ ನಾಯಕ, ಆನಂತರ ಆತನ ಮಗ, ಅದಾದ ಮೇಲೆ ಆತನ ಮೊಮ್ಮಗ, ಅದ ಮುಗಿದ ನಂತರ ಆತನ ಮರಿ ಮೊಮ್ಮಗ. ಇದೇ ರೀತಿ ಅವರು ಒಂದು ವಂಶಾವಳಿನೇ ರಾಜಕೀಯನ ಮಾಡ್ತಾನೆ ಹೋಗ್ಬಿಡ್ತಾರೆ. ಅವರೆಲ್ಲ ರಾಜಕೀಯಕ್ಕೆ ಬರ್ತಾರೆ. ಅಲ್ಲಿ ಕೂಡ ಆಂತರಿಕ ಪ್ರಜಾಪ್ರಭುತ್ವ ಕಡಿಮೆ ಆದರೂ ಕೂಡ ಕೆಲ ಬುದ್ಧಿವಂತರು ಪಕ್ಷ ಉಳಿಸಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಮತ್ತೆ ಕೆಲವರು ಅಧಿಕಾರದಲ್ಲಿದ್ದಾಗ ನಿರಂಕುಶರಂತೆ ವರ್ತನೆ ಮಾಡ್ತಾರೆ. ಸುತ್ತ ಇದ್ದವರಿಗೆ ಅಧಿಕಾರ ಬೇಕಿರುತ್ತೆ, ಪ್ರತಿಭಟಿಸಿದರೆ ಹೊಸಕ್ಕೆ ಹಾಕ್ತಾರೆ ಅನ್ನೋ ಭಯ ಕೂಡ ಇರುತ್ತೆ. ಹೀಗಾಗಿ ಅವರು ಅದನ್ನೆಲ್ಲ ಸಹಿಸ್ಕೊಳ್ತಾ ಹೋಗ್ತಾರೆ. ಆದರೆ ಒಮ್ಮೆ ಅಧಿಕಾರ ಹೋಯ್ತು ಅಂದರೆ ಅಲ್ಲಿಗೆ ಎರೆಹುಳುಗಳು ಕೂಡ ಹೆಡೆ ಎತ್ತಿ ಬುಸ್ ಅನ್ನೋ ಥರ ಆಗ್ಬಿಡುತ್ತೆ. ಪಾಪ ಈಗ ಪಶ್ಚಿಮ ಬಂಗಾಳದಲ್ಲಿ ಕೂಡ TMC ಕತೆ ಹಾಗೇ ಆಗ್ತಾ ಇದೆ. TMCಯಲ್ಲಿ 15 ವರ್ಷಗಳ ಕಾಲ ಅಧಿಕಾರದಲ್ಲಿತ್ತು. ಕಮ್ಯುನಿಸ್ಟರನ್ನು ಸೋಲಿಸಿ ಅಧಿಕಾರಕ್ಕೆ ಏರಿದ ಮಮತಾ ಬ್ಯಾನರ್ಜಿ ಅಕ್ಷರಶಃ ತಮಗೆ ಹೆಂಗೆ ಬೇಕೋ ಹಾಗೆ ಆಡಳಿತವನ್ನು ಕೂಡ ನಡೆಸಿದರು. ಅವರು ವಿರೋಧಿಗಳನ್ನು ಮಟ್ಟ ಹಾಕಿದ್ರು. TMC ಹೆಸರಿನಲ್ಲಿ ಒಂದು ಗೂಂಡಾ ಪಡೆಯನ್ನು ಕೂಡ ಸಿದ್ಧ ಮಾಡಿಟ್ಟಿದ್ರು. ಕಟ್ಟಿಮನೆ ಹೆಸರಿನಲ್ಲಿ ವಸೂಲಿಗಳಾಗ್ತಾ ಇದ್ವು. ರಸ್ತೆಗಳಲ್ಲಿ ಅನಧಿಕೃತ ಟೋಲ್ಗಳು ಕೂಡ ತಲೆ ಎತ್ತಿದ್ವು. ಶಾಲಾ ಕಾಲೇಜುಗಳು, ದೇವಸ್ಥಾನಗಳು, ಹಾಸ್ಟೆಲ್ಗಳನ್ನು ಕೂಡ ಪಕ್ಷದ ಕಚೇರಿಗಳನ್ನಾಗಿ ಮಾಡಿಕೊಳ್ಳಲಾಯಿತು. ಜನರನ್ನು ದಮನ ಮಾಡಿ ಇಟ್ಟುಕೊಳ್ಳುವ ಕೂಡ ಅಲ್ಲಿ ಕೆಲಸ ನಡೀತಾನೆ ಇತ್ತು. ಆದರೆ 15 ವರ್ಷಗಳ ನಂತರ ಅಲ್ಲೊಂದು ಬದಲಾವಣೆಯ ಗಾಳಿ ಕೂಡ ಬೀಸಿದೆ. TMC ಅಧಿಕಾರವನ್ನು ಕಳೆದುಕೊಳ್ತು BJP ಅಧಿಕಾರಕ್ಕೆ ಬಂದಿದೆ. ಈಗ ಜನನೇ TMCಯ ಗುಂಡಾಗಳನ್ನು ಹುಡುಕಿ ಹೊಡೆಯೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ಬರೀ ಗುಂಡಾಗಳು ಮಾತ್ರ ಅಲ್ಲ, TMC ನಾಯಕಿ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಕೂಡ ಹಲ್ಲೆಗಳಾಗಿವೆ. ಮೊನ್ನೆ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಕೋಳಿ ಮೊಟ್ಟೆ ಎಸೆದ್ರು, ಕಲ್ಲೆಸೆದ್ರು. ಅದನ್ನ BJP ಮಾಡಿಸ್ತು ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ರೆ, ಇಲ್ಲ ಅದನ್ನ TMC ಕಾರ್ಯಕರ್ತರೇ ಮಾಡಿರೋದು BJP ಅವರು ಹೇಳಿದ್ರು. ಅಲ್ಲ, TMCಯಲ್ಲೇ ಇದ್ದು ಇತ್ತೀಚೆಗೆ ಹೊರಬಂದ ಕೆಲವರು ಕೂಡ ಆ ದಾಳಿಯ ಹಿಂದೆ TMC ಕಾರ್ಯಕರ್ತರು ಇರೋದು ಅಂತ ಹೇಳ್ತಾ ಹೋದ್ರು. ಇನ್ನು ಅಭಿಷೇಕ್ ಬ್ಯಾನರ್ಜಿಗೆ ತುಂಬಾ ಹೊಡೆತ ಬಿದ್ದಿದೆ. ಆದರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಟ್ರೀಟ್ಮೆಂಟ್ ಕೊಡೋದು ಬೇಡ ಅಂತ BJP ಡಾಕ್ಟರ್ಗಳನ್ನ ಬೆದರಿಸ್ತಾ ಇದೆ ಅಂತೆಲ್ಲ ಮಮತಾ ಬ್ಯಾನರ್ಜಿ ಹೇಳ್ತಾ ಹೋದ್ರು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೂಡ ಹಂಗಾದ್ರೆ ಅವರನ್ನ ಕಳಿಸ್ಕೊಡಿ, ನಾವು ಹೈದರಾಬಾದ್ನಲ್ಲಿ ಚಿಕಿತ್ಸೆ ಕೊಡ್ತೀವಿ ಅಂತಾನೂ ಕೂಡ ಹೇಳಿದ್ರು. ಈ ಹೈದರಾಬಾದ್ಗೆ ಕಳಿಸಿ ಚಿಕಿತ್ಸೆ ಕೊಡಿಸುವುದರಲ್ಲಿ ಈಗ ಅಭಿಷೇಕ್ ಮೇಲೆ ದಾಳಿ ನಡೆದಿತ್ತು ಅನ್ನೋದನ್ನು ಕೂಡ ಮುಂದಿಟ್ಕೊಂಡು TMC ಕಾರ್ಯಕರ್ತರನ್ನ ಮತ್ತೆ ಒಗ್ಗೂಡಿಸಿ ಅಲ್ಲಿ ಪ್ರತಿಭಟನೆಗಳು, ರಸ್ತೆ ತಡೆಗಳ ಮೂಲಕ ದೀದಿ ಮತ್ತೆ ತಮ್ಮ ಹಳೆಯ ಸ್ಟೈಲಿನ ಬೀದಿ ರಾಜಕೀಯವನ್ನು ಶುರು ಮಾಡಬೇಕಾಗಿತ್ತು. ಹೀಗಿರುವಾಗಲೇ TMC ಒಡೆದು ಹೋಗ್ತಾ ಇದೆ. ಅಲ್ಲಿ LOP ಅಂದರೆ ಲೀಡರ್ ಆಫ್ ಅಪೋಸಿಷನ್ ಹುದ್ದೆ TMCಯ ಬಂಡಾಯ ಬಣಕ್ಕೆ ಸಿಕ್ಕಿದೆ. ಸ್ನೇಹಿತರೆ, ಮೊನ್ನೆನೇ ಚುನಾವಣೆಯಲ್ಲಿ BJPಗೆ 207 ಸ್ಥಾನಗಳು ಬಂದವು. TMC ಕೂಡ 80 ಸ್ಥಾನಗಳನ್ನು ಗೆದ್ದುಕೊಳ್ತು. ಹೀಗಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನ TMCಗೆ ಸಿಗಬೇಕು. ಆ ಸ್ಥಾನದಲ್ಲಿ ಯಾರು ಕೂಡ ಕೂತ್ಕೋಬೇಕು? ಈ ಬಾರಿ ಮಮತಾ ಬ್ಯಾನರ್ಜಿಯಲ್ಲಿ ಕೂತ್ಕೋಬೇಕಿತ್ತು.
ಯಾಕಂದ್ರೆ ಆಕೆ ಶಾಸಕಿಯಾಗಿ ಗೆದ್ದಿಲ್ಲ. ಸುವೇಂದು ಅಧಿಕಾರಿ ಮಮತಾ ಅವರ ಪಕ್ಷವನ್ನ ಮಾತ್ರ ಅಲ್ಲ, ಖುದ್ದು ಮಮತಾ ಅವರನ್ನು ಕೂಡ ಅವರದ್ದೇ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ. ಹೀಗಾಗಿ ಅವರು ವಿರೋಧ ಪಕ್ಷದ ನಾಯಕಿ ಆಗೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಸೋದರಳಿಯ ಹಾಗೂ ರಾಜಕೀಯ ವಾರಸುದಾರ ಅಭಿಷೇಕ್ ಬ್ಯಾನರ್ಜಿ ಕೊಡಿಸೋದಕ್ಕೆ ಆತ ಕೂಡ ಶಾಸಕ ಅಲ್ಲ, ಆತ ಡೈಮಂಡ್ ಹಾರ್ಬರ್ ಕ್ಷೇತ್ರದ MP. ಹೀಗಾಗಿ ಯಾರಾದ್ರೂ ಇಷ್ಟವಂತರನ್ನ ಆ ಸ್ಥಾನಕ್ಕೆ ಕೂಡಿಸ್ಬೇಕು. ಸೊ ಮಮತಾ ಆ ಸ್ಥಾನಕ್ಕೆ ಸುವೇಂದು ಚಟರ್ಜಿಯನ್ನ ಹೆಸರಿಸಿದ್ರು. ಆದ್ರೆ ಶಾಸಕರಿಗೆ ಆತ ಇಷ್ಟ ಆಗಲಿಲ್ಲ. ಹೀಗಾಗಿ ಅಲ್ಲಿ ಬಹುತೇಕ ಶಾಸಕರು ಕೂಡ ರಿತುಬ್ರತ ಬ್ಯಾನರ್ಜಿಯನ್ನ ಕೂಡ ಬೆನ್ನಿಗೆ ನಿಂತರು. ಸುಮಾರು 58 ಮಂದಿ ರಿತುಬ್ರತ ಬ್ಯಾನರ್ಜಿಯನ್ನ LOP ಮಾಡಬೇಕು ಅಂತ ಸಹಿ ಮಾಡಿ ಕೊಟ್ರು. ಆತ ಕೂಡ ನನಗೆ 60 ಶಾಸಕರ ಬೆಂಬಲ ಇದೆ ಅಂತ ಹೇಳಿಕೊಂಡು, ಹೀಗಾಗಿ ಪಶ್ಚಿಮ ಬಂಗಾಳದ ಸ್ಪೀಕರ್ LOP ಸ್ಥಾನವನ್ನ ರಿತುಬ್ರತ ಬ್ಯಾನರ್ಜಿಗೆ ಕೂಡ ಅವರು ಕೊಟ್ಟರು. ವಿರೋಧ ಪಕ್ಷ ನಾಯಕನ ಕೊಠಡಿ ಇನ್ನಿತರ ಸೌಲಭ್ಯಗಳು ಏನಿರ್ತವೆ ಅವುಗಳನ್ನು ಕೂಡ ಕೊಡೋ ಹಾಗೆ ಅಧಿಕೃತವಾಗಿ ರಿತುಬ್ರತ ಅವರನ್ನು ಕೂಡ ವಿರೋಧ ಪಕ್ಷ ನಾಯಕನನ್ನಾಗಿ ಮಾಡಿದರು. ಈಗ TMC ಸಮಸ್ಯೆಗೆ ಸಿಲುಕಿರೋದು ಇದೆ ನೋಡಿ. ಅಲ್ಲಿ ಪಕ್ಷದ ನಾಯಕತ್ವ ಹೇಳಿದ್ದನ್ನ ಮೀರಿ ಪಾರ್ಟಿ ಹೊಡೆದ್ರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳಲಾಗಲಿ. 2/3 ಮೆಜಾರಿಟಿ ಬೇಕು. ಅಂದ್ರೆ ಒಟ್ಟು ಶಾಸಕರ ಸಂಖ್ಯೆಯಲ್ಲಿ 1/3 ಭಾಗ ಪಕ್ಷದಿಂದ ಬೇರೆ ಆಗಿದ್ರೆ ಅಂತ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಲ್ಲಿ ಅನ್ವಯ ಆಗೋದಿಲ್ಲ. 2/3 ಭಾಗಕ್ಕಿಂತ ಹೆಚ್ಚು ಶಾಸಕರು ಬಂಡೆದಿದ್ರೆ ಅಲ್ಲಿ ಪಕ್ಷದ ಚಿಹ್ನೆ ಮತ್ತು ಪಕ್ಷದ ಮೇಲಿನ ಅಧಿಕಾರವನ್ನು ಕೂಡ ಅವರು ಕ್ಲೈಮ್ ಮಾಡಿಕೊಳ್ಳೋ ಅವಕಾಶ ಕೂಡ ಇರುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅದೇ ನಡೀತಾ ಇರೋದು. ಅದೇ ತರಹದ ಪರಿಸ್ಥಿತಿ ಕೂಡ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮಮತಾ ಅವರು ಅಧಿಕೃತ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಕಳ್ಕೋಬೇಕಾಗಿ ಬರುತ್ತೆ. ಈಗಿಲ್ಲಿ 80 ಶಾಸಕರಿದ್ದಾರೆ. ಆ ಪೈಕಿ 60 ಮಂದಿ ಹೊರ ಹೋಗಿದ್ದಾರೆ. ಅಂದ್ರೆ 75% ಆಯ್ತು. ಇಲ್ಲಿ 2/3 ಮೆಜಾರಿಟಿ ಅಂದ್ರೆ 66.67% ಆಗುತ್ತೆ. ಆದ್ರೆ 75% ಶಾಸಕರಲ್ಲಿ ರಿತುಬ್ರತ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಾಳೆ ರಿತುಬ್ರತ TMC ಅಧಿಕೃತ ವಿರೋಧ ಪಕ್ಷ ನಾಯಕನಾಗಿ ಆಯ್ಕೆ ಆಗೋದು ಖಚಿತ. ಅಂದ್ರೆ ಅಧಿಕೃತ ಪಕ್ಷ, ನಮ್ಮದೇ ಪಕ್ಷ ಚಿಹ್ನೆ ಕೂಡ ನಮಗೆ ಬೇಕು ಅಂತ ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಮತ್ತು ಮಮತಾ ಜೊತೆಗಿದ್ದವರನ್ನ ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಈ ಕಾರಣಕ್ಕಾಗಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರ್ಬೋದು. ಸ್ನೇಹಿತರೆ, ಇಲ್ಲಿ ಚುನಾವಣೆಯಲ್ಲಿ BJP TMCಯನ್ನು ಸೋಲಿಸಿದ್ರೆ ಮಮತಾ ಅವರನ್ನ ಪಕ್ಷದ ಒಳಗೆ ಸೋಲಿಸ್ತಾ ಇರೋದು ಕಮ್ಯುನಿಸ್ಟ್ ಪಕ್ಷ. ಕರ್ಮ ರಿಟರ್ನ್ ಅಂದ್ರೆ ಕಮ್ಯುನಿಸ್ಟರ್ನ ಸೋಲಿಸಿ ಅಧಿಕಾರಕ್ಕೆ ಬಂದ್ರು. ಹಾಗೆ ಬಂದ ನಂತರ ಕಮ್ಯುನಿಸ್ಟರನ್ನ ಸಂಪೂರ್ಣವಾಗಿ ದಮನ ಕೂಡ ಮಾಡಿದ್ರು. ಈಗ ಅದೇ ಕಮ್ಯುನಿಸ್ಟ್ ಕುಡಿಯೊಂದು ಮಮತಾ ಅವರಿಂದ ಪಕ್ಷವನ್ನ ಕಿತ್ಕೊಳ್ತಾ ಇದೆ. ವಿಷಯ ಏನು ಅಂದ್ರೆ, ಈ ರಿತುಬ್ರತ ಹಿಂದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಕೂಡ ಇದ್ರು. 2018ರಲ್ಲಿ PIM ಇವರನ್ನ ಪಕ್ಷದಿಂದ ಹೊರಹಾಕಿತ್ತು. ಅಲ್ಲಿಂದ ರಿತುಬ್ರತ 2020ರಲ್ಲಿ TMCಗೆ ಬಂದ್ರು. 2026ರಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ರು, ಗೆದ್ರು. ಹಾಗೆ TMCಗೆ ಬಂದವರು ಪಕ್ಷವನ್ನ ಅರ್ಥ ಮಾಡ್ಕೊಂಡ್ರು. ಮಮತಾ ಅವರ ಲೇಡಿ ಹಿಟ್ಲರ್ ತರದ ವರ್ತನೆಗಳು ಇವೆಲ್ಲವುಗಳಿಂದ ಕೂಡ ಪಕ್ಷದ ಒಳಗೆ ಶುರುವಾಗಿರುವ ಅಭದ್ರತೆಯನ್ನ, ಸಸೆಯನ್ನ ಕೂಡ ಅರ್ಥ ಮಾಡಿಕೊಂಡ್ರು. ನಿಧಾನವಾಗಿ ಪಕ್ಷವನ್ನ ವಿಶ್ವಾಸಕ್ಕೂ ಕೂಡ ತೆಗೆದುಕೊಳ್ತಾ ಹೋದ್ರು. ಮಮತಾ ಅವರ ನಿರಂಕುಶ ಮನಸ್ಥಿತಿಯಿಂದ ಬೇಸತ್ತ ಕೆಲ TMC ನಾಯಕರು ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ. ರಿತುಬ್ರತ ಸಹನೆಯಿಂದ ಪಕ್ಷದ ಒಳಗೆ ಒಂದು ಸಂಘಟನೆ ಮಾಡ್ತಾ ಹೋದ್ರು. ಈಗ ಅವರಿಗೆ ಅವಕಾಶ ಸಿಕ್ಕಿದೆ. TMC ಅಧಿಕಾರವನ್ನು ಕಳ್ಕೊಂಡಿದೆ. ಮಮತಾ ಅಧಿಕಾರದಲ್ಲಿಲ್ಲ. ಈಗ ಅವರ ಅಹಂಕಾರವನ್ನು ಇಳಿಸುವ ಕೆಲಸವನ್ನು ಕೂಡ ರಿತುಬ್ರತ ಮಾಡ್ತಾ ಇದ್ದಾರೆ. ಇನ್ನು ಈತ ತುಂಬಾ ಬುದ್ಧಿವಂತನ ಹಾಗೆ ಕಾಣ್ತಾ ಇದ್ದಾರೆ. ಇಲ್ಲಿ ಬಂಡಾಯ ಶಾಸಕರು ಎಲ್ಲೂ ಕೂಡ ಇದುವರೆಗೆ ಮಮತಾ ವಿರುದ್ಧ ಮಾತಾಡೋದಕ್ಕೆ ಹೋಗಿಲ್ಲ. ಮಮತಾ ನಮ್ಮ ಸುಪ್ರೀಂ ಲೀಡರ್ ಅಂತಲೇ ಹೇಳ್ಕೊತಾ ಇದ್ದಾರೆ. ಆದರೆ ಅವರ ಆಕ್ರೋಶ ಇರೋದು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ. ಇಲ್ಲಿ ಮಮತಾ ನಂತರ TMC ನಾಯಕತ್ವದ ವಾರಸುದಾರ ಅಂತ ಬಿಂಬಿಸಿಕೊಳ್ತಾ ಇದ್ದದ್ದು ಅಭಿಷೇಕ್ ಬ್ಯಾನರ್ಜಿ. ಹೀಗಾಗಿ ಈ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ, ಇನ್ನು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಶಾಸಕರು ನಕಲಿ ಸಹಿ ಮಾಡಿದ ಆರೋಪ ಕೂಡ ಇದೆ. ಅದರ ಬಗ್ಗೆ CID ತನಿಖೆಯನ್ನು ಕೂಡ ಶುರು ಮಾಡಿದೆ. ಯಾವಾಗ ಬೇಕಾದರೂ ಅರೆಸ್ಟ್ ಆಗೋ ಭಯ ಅಭಿಷೇಕ್ ಅವರನ್ನ ಕಾಡ್ತಾ ಇದೆ. ಅವರು ಪ್ರಕರಣದ ತನಿಖೆಗೆ ತಡೆಯಾಜ್ಞೆ ಮತ್ತು ತಮ್ಮ ಬಂಧನದಿಂದ ರಕ್ಷಣೆಯನ್ನು ಕೋರಿ ಹೈಕೋರ್ಟ್ ಮೆಟ್ಟಲನ್ನು ಕೂಡ ಹತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ. ಜೊತೆಗೆ ಅಭಿಷೇಕ್ ಬ್ಯಾನರ್ಜಿಯ ನಾಯಕತ್ವವನ್ನು ವಿರೋಧಿಸಿ ಪಕ್ಷದ 60 ಶಾಸಕರು ಬಂಡೇಳ್ತಿದ್ದಾರೆ. ಇದು ಮಮತಾ ಅವರ ಪಕ್ಷವನ್ನು ಈಗ ಸಂಕಷ್ಟಕ್ಕೆ ಸಿಲುಕಿಸಿದೆ. ಹಾಗಂತ ಮಮತಾ ಬ್ಯಾನರ್ಜಿ ಹತಾಶೆಗೆ ಈಡಾಗಿಲ್ಲ. ಆಕೆ ಇದು ಹೋರಾಟದ ಮನಸ್ಥಿತಿ. ಮಮತಾ ಈಗ ರಿತುಬ್ರತ ಹಾಗೂ ಇನ್ನೊಬ್ಬ ನಾಯಕ ಸಂದೀಪನ್ ಸಹ ಇಬ್ಬರನ್ನು ಪಕ್ಷದಿಂದ ಉಚ್ಚಾಟಿಸಿದ್ದಾರೆ. ಹಾಗೆ
ಪಕ್ಷದ ಪದಾಧಿಕಾರಿಗಳನ್ನ ವಿಸರ್ಜಿಸಿದ್ದಾರೆ. ಈಗ ಹೊಸದಾಗಿ ಪಕ್ಷದ ಪದಾಧಿಕಾರಿಗಳ ನೇಮಕ ಆಗುತ್ತೆ, ಮತ್ತೆ ನಾಯಕತ್ವದ ಆಯ್ಕೆ ಆಗುತ್ತೆ. ಯಾರು ನಮ್ಮ ಜೊತೆ ಇರ್ತಾರೋ ಅವರಿಗೆ ನಾಯಕತ್ವ ಕೊಡ್ತೀವಿ ಅನ್ನೋ ಸೂಚನೆಯನ್ನು ಕೂಡ ಮಮತಾ ಕೊಡ್ತಾ ಇದ್ದಾರೆ. ಇಲ್ಲಿ ಪಕ್ಷದ ಪುನರ್ ಸಂಘಟನೆಯ ಮತ್ತೊಂದು ಕಡೆ ಇರಲಿ, ಒಂದು ವೇಳೆ ಋತುಬ್ರತ ಬ್ಯಾನರ್ಜಿ ಮತ್ತವರ ಬೆಂಬಲಿಗರು ತಮ್ಮದೇ ಅಧಿಕೃತ TMC ನಾವೇ ಮಮತಾ ಬ್ಯಾನರ್ಜಿ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ, ಅವರ ಬಳಿ ಇರೋ ಶಾಸಕರು ಹಾಗೆ ಉಳ್ಕೊಂಡ್ರೆ ಮಮತಾ ತಾವೇ ಕಟ್ಟಿದ ಪಕ್ಷವನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ. ಸ್ನೇಹಿತರೆ, ಪ್ರಾದೇಶಿಕ ಪಕ್ಷಗಳು ಪದೇ ಪದೇ ಇಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರ್ತವೆ. ನಮ್ಮಲ್ಲಿ ಜನತಾದಳ ಎಷ್ಟು ಬಾರಿ ಹೀಗೆ ಒಡೆದು ಹೋಗಲಿಲ್ಲ ಹೇಳಿ. ಪ್ರಾದೇಶಿಕ ಮತ ಮಾತ್ರ ಅಲ್ಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕಾಂಗ್ರೆಸ್ ಕೂಡ ಒಡೆದು ಹೋಯಿತು. ಕಾಂಗ್ರೆಸ್ ಕೆಲ ಹಿರಿಯ ನಾಯಕರು ಇಂದಿರಾ ಗಾಂಧಿಯವರನ್ನು ಸಹಿಸಿಕೊಳ್ಳೋದಕ್ಕೆ ಪಕ್ಷ ಒಡೆದ್ರು. ಸೊ ಏಕ ವ್ಯಕ್ತಿ ನಿರ್ಧಾರಗಳು, ಕುಟುಂಬದ ಪಕ್ಷಗಳು ಡಿಕ್ಟೇಟರ್ಶಿಪ್ ಇಲ್ಲದೆ ಕೂಡ ಇಂತಹ ಸನ್ನಿವೇಶಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಇದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಕಾಣ್ತಾ ಇದೆ. ಆದರೆ ಮಮತಾ ಇದನ್ನ BJPನೇ ಮಾಡಿಸ್ತಾ ಇದೆ ಅನ್ನೋ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಮಹಾರಾಷ್ಟ್ರದಲ್ಲಿ NCP ಮತ್ತು ಶಿವಸೇನೆಗಳನ್ನ ಹೊಡೆದ್ರು, ಹಾಗೆ ನಮ್ಮ ಪಕ್ಷವನ್ನು ಹೊಡಿತಾ ಇದ್ದಾರೆ ಅನ್ನೋದು ಕೂಡ ಮಮತಾ ಮಾಡ್ತಿರೋ ಆರೋಪಗಳು. ಮಹಾರಾಷ್ಟ್ರದಲ್ಲಿ ಪಕ್ಷ ಹೊಡ್ಕೊಂಡು ಬಂದವರು ಸರ್ಕಾರದಲ್ಲಿ ಭಾಗಿಯಾದರು, ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಂಥ ಸೀನ್ ಇಲ್ಲ. ಆದರೂ ಅಲ್ಲಿ ಪಕ್ಷ ಹೊಡಿತಾ ಇದೆ. ಇದು ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷದ ತೃಣಮೂಲ ಪಕ್ಷಕ್ಕೆ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಗೊತ್ತಿರುತ್ತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.